Hello, my dear students. Once again, welcome to the online classes of Sri JCBM College. In this class, we are try to explaining about the one of the important chapter. The title of the chapter is Commercial Banks. In the earlier classes, we are already discussed about the concept of the demand and supply of money. In this class, we are discussing another important chapter. We begins with commercial banks. Before explaining the meaning of commercial banks, first of all, we are trying to know something about a given bank. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ಅನೇಕ ಆನ್ಲೈನ್ ತರಗತಿಗಳನ್ನು ಮಾಡುವ ಮೂಲಕ ಅರ್ಥಶಾಸ್ತ್ರ ವಿಭಾಗದ ವತಿಯಿಂದ ನಾನು ಮತ್ತು ಕೃಷ್ಣ ಪ್ರಸಾದ್ ಸರ್ ನಿಮಗೆ ಸಾಕಷ್ಟು ನಿಮಗೆ ಮಾಹಿತಿಯನ್ನು ನೀಡಿದ್ದೇವೆ. ಪ್ರಮುಖವಾಗಿ ನಾನು ನಿಮಗೆ ಹಣದ ಬೇಡಿಕೆ ಮತ್ತು ಪೂರೈಕೆ ಎನ್ನುವಂಥ ಚಾಪ್ಟರ್ನ ಈಗಾಗಲೇ ನಾನು ಕಂಪ್ಲೀಟ್ ಮಾಡಿರುತ್ತೇನೆ. ಈಗ ಇನ್ನೊಂದು ಪ್ರಮುಖವಾದ ಚಾಪ್ಟರ್ ಅಂತೇಳಿದರೆ ವಾಣಿಜ್ಯ ಬ್ಯಾಂಕುಗಳು. ನಿಮಗೆಲ್ಲರೂ ಕೂಡ ಭಾಳ ಕುತೂಹಲದಿಂದ ನೋಡ್ತಿರುವಂಥ ಒಂದು ಚಾಪ್ಟರ್ ಇದು ವಾಣಿಜ್ಯ ಬ್ಯಾಂಕುಗಳು. ವಾಣಿಜ್ಯ ಬ್ಯಾಂಕು ಅಂದರೆ ಏನು? ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳು ಯಾವುದು? ವಾಣಿಜ್ಯ ಬ್ಯಾಂಕು ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ? ವಾಣಿಜ್ಯ ಬ್ಯಾಂಕಿನ ಪಾತ್ರ ಆರ್ಥಿಕ ಅಭಿವೃದ್ಧಿಯಲ್ಲಿ ವಾಣಿಜ್ಯ ಬ್ಯಾಂಕಿನ ಪಾತ್ರ ಏನು? ವಾಣಿಜ್ಯ ಬ್ಯಾಂಕುಗಳು ಇಂದು ನೀಡುತ್ತಿರುವಂಥ ಆಧುನಿಕ ಸೌಲಭ್ಯಗಳು ಯಾವುದು ಎನ್ನುವಂಥ ಎಲ್ಲ ವಿಷಯಗಳ ಬಗ್ಗೆ ನಾನು ನಿಮಗೆ ಚರ್ಚೆಯನ್ನು ಮಾಡಲಿಕ್ಕೆ ಇದ್ದೇನೆ. ಅದಕ್ಕಿಂತ ಮುಂಚೆ ಈಗ ಬ್ಯಾಂಕ್ ಅಂದರೆ ಏನು? ಬ್ಯಾಂಕ್ ಎನ್ನುವಂಥ ಪದ ಎಲ್ಲಿ ನಮಗೆ ಹುಟ್ಟಿ ಬಂತು, ಇದರ ಮೂಲಾರ್ಥ ಎಲ್ಲಿಂದ ಬಂದಿದೆ ಎನ್ನುವಂಥ ವಿಷಯದ ಬಗ್ಗೆ ನಾನು ನಿಮಗೆ ಚರ್ಚೆಯನ್ನು ಮಾಡಬೇಕಾಗಿರುತ್ತೆ. ದ ವರ್ಲ್ಡ್ ಬ್ಯಾಂಕ್ ಡಿರೈವ್ಡ್ ಫ್ರಮ್ ಎ ಲ್ಯಾಟಿನ್ ವರ್ಡ್ ಬ್ಯಾಂಕೋ. Banco means a person who is sitting on the bench and lending the money and accepting the deposits from general public. That is the literary meaning of a bank. ಈ ಬ್ಯಾಂಕು ಎನ್ನುವಂಥ ಪದ ಇದೆಯಲ್ಲ, ಬ್ಯಾಂಕೋ ಎನ್ನುವಂತಹ ಒಂದು ಲ್ಯಾಟಿನ್ ಪದದಿಂದ ಬಂದಿದೆ. ಬ್ಯಾಂಕೋ ಅಂದರೆ ಏನು? ಬ್ಯಾಂಕೋ ಅಂತೇಳಿದರೆ ಒಂದು ಬೆಂಚಿನ ಮೇಲೆ, ಅಂದರೆ ಬ್ಯಾಂಕೋ ಅಂದರೆ ಇಲ್ಲಿ ಬೆಂಚ್ ಅಂತ ಅರ್ಥ. ಬೆಂಚಿನ ಮೇಲೆ ಒಬ್ಬ ವ್ಯಕ್ತಿ ಕೂತ್ಕೊಂಡ್ಬಿಟ್ಟು ಆತ ಸಾರ್ವಜನಿಕರಿಗೆ ಸಾಲವನ್ನು ಕೊಡುವಂಥದ್ದು, ಠೇವಣಿಗಳನ್ನ ಸ್ವೀಕರಿಸುವಂಥದ್ದು ಕಾರ್ಯವನ್ನು ಮಾಡ್ತಾ ಇದ್ದ. ಅಲ್ಲಿಂದ ಈ ಬ್ಯಾಂಕ್ ಎನ್ನುವಂಥ ಪದದ ಉತ್ಪತ್ತಿ ಆಗಿದೆ ಅಂತ ನಾವೀಗ ಹೇಳ್ಬೋದಾಗಿದೆ. ಈ ಬ್ಯಾಂಕ್ ಎನ್ನುವಂಥ ಪದ, ಅದು ಬ್ಯಾಂಕ್ ಎನ್ನುವಂಥ ಹಣಕಾಸು ಸಂಸ್ಥೆ ಅಥವಾ ಬ್ಯಾಂಕನ್ನು ನಾವು ಒಂದು ಹಣಕಾಸು ಸಂಸ್ಥೆ ಅಂತ ಪರಿಗಣಿಸ್ತೀವಿ. ಬ್ಯಾಂಕ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಬ್ಯಾಂಕ್ ಈಸ್ ಎ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಇಟ್ ಲೆಂಡ್ ದಿ ಮನಿ ಆ್ಯಂಡ್ ಅಕ್ಸೆಪ್ಟಿಂಗ್ ದಿ ಡಿಪಾಸಿಟ್ಸ್ ಆ್ಯಂಡ್ ಅದರ್ ಯುಟಿಲಿಟಿ ಮೆಜರ್ಸ್ ಆರ್ ಮೇಡ್ ಬೈ ಎನ್ ಇನ್ಸ್ಟಿಟ್ಯೂಷನ್ ದಟ್ ಈಸ್ ನೋನ್ ಆಸ್ ಬ್ಯಾಂಕ್. Bank is a financial institution. Bank is nothing but it is a financial institution. This financial institution lending the money and accepting the deposits, and it performs some other general utility programs for the sake of benefits of the people. That is known as bank. Bank is nothing but it is a financial institution. ಅಂದರೆ ಬ್ಯಾಂಕ್ ಅಂತ ಹೇಳೋದು ಒಂದು ಹಣಕಾಸು ಸಂಸ್ಥೆ. ಆ ಹಣಕಾಸು ಸಂಸ್ಥೆ ಏನು ಮಾಡುತ್ತೆ? ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸುತ್ತೆ, ಸಾರ್ವಜನಿಕರಿಗೆ ಸಾಲವನ್ನು ಕೊಡುತ್ತೆ, ಹಾಗೂ ಸಾರ್ವಜನಿಕರಿಗೆ ಉಪಯೋಗವಾಗುವಂಥ ಕೆಲವು ಕೆಲಸಗಳನ್ನು ಮಾಡುತ್ತೆ. ಇಂಥ ಕೆಲಸಗಳನ್ನು ನಿರ್ವಹಿಸುವಂತಹ ಒಂದು ಹಣಕಾಸು ಸಂಸ್ಥೆಯನ್ನು ನಾವು ಬ್ಯಾಂಕ್ ಅಂತ ಕರಿಬೋದು. ಬ್ಯಾಂಕ್ ಎಂಬುದು ಒಂದು ಹಣಕಾಸು ಸಂಸ್ಥೆ. ಈ ಹಣಕಾಸು ಸಂಸ್ಥೆ ಏನು ಮಾಡುತ್ತೆ? ಸಾರ್ವಜನಿಕರಿಂದ ಠೇವಣಿಗಳನ್ನು ಪಡೆಯುತ್ತೆ, ಹಾಗೆ ಸಾರ್ವಜನಿಕರಿಗೆ ಸಾಲವನ್ನು ಕೊಡುತ್ತೆ, ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಅನೇಕ ಕಾರ್ಯಗಳನ್ನು ಮಾಡುತ್ತೆ. ಇದಕ್ಕೆ ನಾವು ಬ್ಯಾಂಕ್ ಅಂತ ಹೇಳಬೇಕಾಗತ್ತೆ. ಈಗಾಗಲೇ ನಾನು ಹೇಳಿದಾಗೆ ಬ್ಯಾಂಕ್ ಎನ್ನುವಂಥ ಪದ ಬ್ಯಾಂಕೋ ಎನ್ನುವಂಥ ಪದದಿಂದ ಬಂದಿದೆ. ಬ್ಯಾಂಕೋ ಅಂದರೆ ಬೆಂಚ್ ಅಂತ ಅರ್ಥ. ಬೆಂಚ್ ಮೇಲೆ ಕೂತ್ಕೊಂಡ್ಬಿಟ್ಟು ಈ ಕೆಲಸವನ್ನು ಮಾಡ್ತಾಯಿದ್ರು, ಹಾಗಾಗಿ ಅದನ್ನು ಬ್ಯಾಂಕ್ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದರು. ದಟ್ ಈಸ್ ದಿ ಮೀನಿಂಗ್ ಆಫ್ ಜನರಲ್ ಮೀನಿಂಗ್ ಆಫ್ ಎ ಬ್ಯಾಂಕ್. ನೆಕ್ಸ್ಟ್ ವಿ ಆರ್ ಟ್ರೈ ಟು ನೋ ಸಮಥಿಂಗ್ ಅಬೌಟ್ ಹಿಸ್ಟ್ರಿ ಆಫ್ ದಿ ಬ್ಯಾಂಕ್. ಈಗ ನಾವು ಬ್ಯಾಂಕುಗಳು ಹೇಗೆ ಜನ್ಮ ತಾಳಿದ್ದು, ಅವುಗಳು ಹೇಗೆ ಅಭಿವೃದ್ಧಿ ಹೊಂದ್ತಾ ಬಂದಿದೆ,
ಅಥವಾ ಬ್ಯಾಂಕುಗಳು ಅನೇಕ ಪ್ರಕಾರಗಳಾಗಿ ಹೇಗೆ ಅದು ವಿಭಜನೆ ಹೊಂದಿದೆ ಎನ್ನುವಂಥ ವಿಷಯದ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ. The real beginning of the banking institution taken place only after the Industrial Revolution taken place at England. In between 1760 and 1830, the Industrial Revolution was taken place at England. After the Industrial Revolution was taken place at England, the capital which played a very important role. Before the Industrial Revolution, all the economies of the world, they are basically agrarian economies. The agriculture is the main occupation before the Industrial Revolution. But after the Industrial Revolution was taken place, instead of agriculture, industrial sector which played a very important role. In the industrial sector, capital played a very predominant role to develop the industrial sector. As a result of the Industrial Revolution, capital is one of the important factors of production, is very, very important for industrial development. To supply the capital to the industrial sector, some joint stock company, in the form of the joint stock company, banking institutions are established in England and spread all over the world. It takes real momentum for the development of the banking institution in different part of the world. ಈಗ ನಾವು ಬ್ಯಾಂಕ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಈ ಬ್ಯಾಂಕಿನ ಪದದ ಉತ್ಪತ್ತಿ ಹೇಗಾಗಿದೆ ಅಂತ ತಿಳ್ಕೊಂಡ್ವಿ. ಈಗ ಮುಖ್ಯವಾಗಿ ಬ್ಯಾಂಕ್ ಎನ್ನುವಂತಹ ಹಣಕಾಸು ಸಂಸ್ಥೆ ಹೇಗೆ ಬೆಳೆದು ಬಂತು ಅದರ ಇತಿಹಾಸವನ್ನು ಕೂಡ ನಾವೀಗ ತಿಳ್ಕೋಬೇಕಾಗಿದೆ. ಈಗ ಬ್ಯಾಂಕಿನ ಇತಿಹಾಸವನ್ನು ತಿಳ್ಕೊಳ್ಳುವ ವೇಳೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪೂರಕವಾದ ಬೆಳವಣಿಗೆಯನ್ನು ಕೂಡ ನಾವು ಅಧ್ಯಯನ ಮಾಡಬೇಕು. ನಿಮಗೆಲ್ಲ ತಿಳಿದಿರುವ ಹಾಗೆ ಇಂಗ್ಲೆಂಡಿನಲ್ಲಿ 1730ರಿಂದ 1860 ಅವಧಿಯಲ್ಲಿ 1730ರಿಂದ 1860 ಅವಧಿಯಲ್ಲಿ ಕೈಗಾರಿಕಾ ಕ್ರಾಂತಿ ಆಯಿತು. ಕೈಗಾರಿಕಾ ಕ್ರಾಂತಿ ಅಂತ ನಿಮ್ಗೆ ಗೊತ್ತಿದೆ. ಕೈಗಾರಿಕಾ ವಲಯಗಳಲ್ಲಿ ಆದಂತಹ ಅನೇಕ ಆಮೂಲಾಗ್ರವಾದ ಬದಲಾವಣೆಗಳು, ಅನೇಕ ಮಹನೀಯರು ಮಾಡಿದಂತಹ ಆವಿಷ್ಕಾರದ ಫಲವಾಗಿ ಕೈಗಾರಿಕಾ ಕ್ಷೇತ್ರದಲ್ಲಿ ಅನೇಕ ಆಮೂಲಾಗ್ರವಾದಂಥ ಬದಲಾವಣೆಗಳು ಉಂಟಾದವು. ಅದನ್ನೇ ಕೈಗಾರಿಕಾ ಕ್ರಾಂತಿ ಅಂತ ನಾವು ಕರಿತೇವೆ. ಕೈಗಾರಿಕಾ ಕ್ರಾಂತಿಯು ಇಂಗ್ಲೆಂಡಲ್ಲಿ ಸಂಭವಿಸುವ ಪೂರ್ವದಲ್ಲಿ ಪ್ರಪಂಚದ ಎಲ್ಲ ಆರ್ಥಿಕತೆಗಳು ಕೂಡ ಕೃಷಿ ಆಧಾರಿತ ಆರ್ಥಿಕತೆಗಳೇ ಆಗಿದ್ದು. ಕೃಷಿಯೇ ಇಡೀ ಪ್ರಪಂಚದ ಆರ್ಥಿಕತೆಯ ಬೆನ್ನೆಲುಬು ಆಗಿತ್ತು. ಆದರೆ ಕೈಗಾರಿಕಾ ಕ್ರಾಂತಿಯ ನಂತರದಲ್ಲಿ ಈ ಕೃಷಿಗೆ ಬದಲಾಗಿ ಕೈಗಾರಿಕೆ ಎನ್ನುವಂಥ ಚಟುವಟಿಕೆ ಇಡೀ ಪ್ರಪಂಚಾದ್ಯಂತ ಹೆಚ್ಚು ಪ್ರಚಾರಕ್ಕೆ ಬಂದಿರುತ್ತೆ. ಹಾಗಾಗಿ ಕೈಗಾರಿಕಾ ವಲಯದ ನಿಜವಾದ ಅಭಿವೃದ್ಧಿ ಪ್ರಾರಂಭವಾಗಿರುವಂಥದ್ದೇ ಈ ಕೈಗಾರಿಕಾ ಕ್ರಾಂತಿಯ ನಂತರದಲ್ಲಿ. ಕೈಗಾರಿಕೆಯನ್ನು ಒಂದು ಪ್ರಮುಖವಾದಂತಹ ಆರ್ಥಿಕ ಚಟುವಟಿಕೆ ಅಂತ ಪ್ರಪಂಚ ಒಪ್ಪಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿತು ಕೈಗಾರಿಕಾ ಕ್ರಾಂತಿಯ ನಂತರದಲ್ಲಿ. ಈ ಕೈಗಾರಿಕಾ ವಲಯ ನಿಮಗೆಲ್ಲ ಗೊತ್ತಿರುವ ಹಾಗೆ ಹೆಚ್ಚು ಬಂಡವಾಳವನ್ನು ಬಯಸುವಂತಹ ಒಂದು ಆರ್ಥಿಕ ಚಟುವಟಿಕೆ. ಕೃಷಿಗೆ ಹೋಲಿಕೆ ಮಾಡಿದಾಗ ನಿಮಗೆ ಕೈಗಾರಿಕಾ ವಲಯಕ್ಕೆ ಹೆಚ್ಚಿನ ಬಂಡವಾಳದ ಅವಶ್ಯಕತೆ ಇರುತ್ತೆ. ಹೆಚ್ಚಿನ ಬಂಡವಾಳವನ್ನು ಪೂರೈಕೆ ಮಾಡುವಂಥ ಅವಶ್ಯಕತೆ ಕೈಗಾರಿಕಾ ವಲಯಕ್ಕೆ ಇರುತ್ತೆ. ಹೆಚ್ಚು ಬಂಡವಾಳವನ್ನು ಅಪೇಕ್ಷೆ ಪಡುವಂಥ ಆರ್ಥಿಕ ಚಟುವಟಿಕೆ ಈ ಕೈಗಾರಿಕಾ ವಲಯವಾಗಿರುತ್ತೆ. ಹಾಗಾದರೆ ಈ ಕೈಗಾರಿಕೆಗಳಿಗೆ ಬೇಕಾಗಿರುವಂಥ ಬಂಡವಾಳವನ್ನು ಪೂರೈಕೆ ಮಾಡಬೇಕಾದ್ರೆ ಏನು ಮಾಡಬೇಕು ಎನ್ನುವಂಥ ಪ್ರಶ್ನೆ ಬರುತ್ತೆ. ಕೂಡು ಬಂಡವಾಳ ಸಂಸ್ಥೆಗಳ ಮೂಲಕ ಕೈಗಾರಿಕೆಗಳಿಗೆ ಬೇಕಾಗಿರುವಂಥ ಬಂಡವಾಳವನ್ನು ಕ್ರೋಢೀಕರಣ ಮಾಡುವಂತಹ ಒಂದು ವ್ಯವಸ್ಥೆ ಇಂಗ್ಲೆಂಡಲ್ಲಿ ಜನ್ಮ ತಾಳ್ತು. ಕೈಗಾರಿಕೆಗಳಿಗೆ ಬೇಕಾಗಿರುವಂತಹ ಅಗತ್ಯವಾದ ಬಂಡವಾಳವನ್ನು ಈ ಕೂಡು ಬಂಡವಾಳ ಸಂಸ್ಥೆಗಳು ಎನ್ನುವ ಹೆಸರಿನಲ್ಲಿ ಕ್ರೋಢೀಕರಣ ಮಾಡಿಬಿಟ್ಟು ಅದನ್ನು ಪೂರೈಕೆ ಮಾಡುವಂಥ ಕೆಲಸವನ್ನು ಈ ಇಂಗ್ಲೆಂಡಲ್ಲಿ ಪ್ರಾರಂಭದಲ್ಲಿ ಮಾಡಿದರು. ಇದು ಮುಂದೆ ಬ್ಯಾಂಕಿಂಗ್ ಕ್ಷೇತ್ರ ಅಥವಾ ಬ್ಯಾಂಕಿಂಗ್ ವಲಯ ಅಭಿವೃದ್ಧಿ ಆಗಲಿಕ್ಕೆ ನಿಜವಾದಂತಹ ಒಂದು ಪ್ರೇರಣೆಯನ್ನು ಕೊಡ್ತು. ಹಾಗಾಗಿ ಬ್ಯಾಂಕಿಂಗ್ ಕ್ಷೇತ್ರದ ನಿಜವಾದ ಬೆಳವಣಿಗೆ ಆಗಿರುವಂಥದ್ದೇ ಕೈಗಾರಿಕಾ ಕ್ರಾಂತಿಯ ನಂತರದಲ್ಲಿ.
ಇಂಗ್ಲೆಂಡಲ್ಲಿ ಪ್ರಾರಂಭವಾದಂತಹ ಈ ಬ್ಯಾಂಕಿಂಗ್ ಕ್ಷೇತ್ರ ನಿಜವಾದ ಬೆಳವಣಿಗೆ ನಂತರ ಇಡೀ ಪ್ರಪಂಚದ ಎಲ್ಲ ದೇಶಗಳನ್ನು ಕೂಡ ಪಸರಿಸಿಬಿಟ್ಟು ಇವತ್ತು ಆರ್ಥಿಕ ಚಟುವಟಿಕೆಯ ಅವಿಭಾಜ್ಯ ಅಂಗಗಳಾಗಿ ನಾವು ಬ್ಯಾಂಕುಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ. ಇವತ್ತು ಬ್ಯಾಂಕಿಂಗ್ ಕ್ಷೇತ್ರ ತೃತೀಯ ವಲಯದ ವ್ಯಾಪ್ತಿಗೆ ಬರುವಂತಹ ಒಂದು ಆರ್ಥಿಕ ಚಟುವಟಿಕೆಯಾಗಿದೆ. ಆರ್ಥಿಕ ಚಟುವಟಿಕೆಯನ್ನು ನಾವು ನಿಮಗೆ ಗೊತ್ತಿರುವ ಹಾಗೆ ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಅಂತ ವಿಂಗಡಿಸ್ತೇವೆ. ತೃತೀಯ ವಲಯದ ಆರ್ಥಿಕ ಚಟುವಟಿಕೆಯಾಗಿ ನಾವು ಇವತ್ತು ಈ ಬ್ಯಾಂಕಿಂಗ್ ಕ್ಷೇತ್ರವನ್ನು ನಾವು ನೋಡ್ತೇವೆ. ಹಾಗಾಗಿ ಇನ್ ದಿ ಮಾಡರ್ನ್ ಡೇಸ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದಿ ಮಾಡರ್ನ್ ಎಕಾನಮಿ ದಟ್ ಈಸ್ ಡಿಪೆಂಡ್ಸ್ ಅಪಾನ್ ಸೋ ಮೆನಿ ಫ್ಯಾಕ್ಟರ್. ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಈಸ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ banking institution and other type of financial institution. They played a very important role. They played a very crucial role in the economic development of the modern world. ಇವತ್ತು ಪ್ರಪಂಚಾದ್ಯಂತ ಆರ್ಥಿಕ ಅಭಿವೃದ್ಧಿಯನ್ನು ನಿರ್ಣಯಿಸುವಲ್ಲಿ ಈ ಬ್ಯಾಂಕುಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಒಂದು ರಾಷ್ಟ್ರದ ಆರ್ಥಿಕ ಪ್ರಗತಿ ಎಂಬುದು ಅಲ್ಲಿ ಲಭ್ಯವಿರುವಂಥ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳನ್ನು ಅದು ಅವಲಂಬಿಸಿರುತ್ತೆ. ಹಾಗಾಗಿ ಬ್ಯಾಂಕುಗಳು ಇವತ್ತು ಆರ್ಥಿಕ ಚಟುವಟಿಕೆಯಲ್ಲಿ ಬಹಳ ನಿರ್ಣಾಯಕವಾದ ಪಾತ್ರವನ್ನು ವಹಿಸ್ತಾ ಇವೆ. ಹಾಗಾಗಿ ನಾವು ಈ ಬ್ಯಾಂಕುಗಳ ಬಗ್ಗೆ ಹೆಚ್ಚು ವಿಸ್ತಾರವಾಗಿ ನಾವು ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ಮುಖ್ಯವಾಗಿ in this class we are trying to mention some of the important types of banking institution. One of such institution that is the commercial bank. Economists, they classified the banking institution into different category. One of the important category that is the commercial bank. Commercial bank is a type of banking institution. Banking institutions are classified into different groups. You are already aware that. Number one is the central bank. Number second is the agriculture bank. Number third is the industrial bank. Number fourth is the cooperative bank. In this way, we are classified the banking institution into several groups. One of such category that is known as the commercial bank. Banking institutions are classified into different groups. One of the important type of institution is the commercial bank. ಇವತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಸಾಕಷ್ಟು ಬೆಳವಣಿಗೆ ಸಾಧಿಸಿದೆ. ಬ್ಯಾಂಕುಗಳನ್ನು ಅರ್ಥಶಾಸ್ತ್ರಜ್ಞರು ಅಥವಾ ಬ್ಯಾಂಕಿಗೆ ಸಂಬಂಧಿಸಿದ ಪರಿಣಿತರು ಬೇರೆ ಬೇರೆ ಅಂಶಗಳ ಆಧಾರದ ಮೇಲೆ ಅದನ್ನು ಬೇರೆ ಬೇರೆ ಭಾಗಗಳಾಗಿ ವರ್ಗೀಕರಣ ಮಾಡ್ತಾರೆ. ಬ್ಯಾಂಕುಗಳನ್ನು ಮುಖ್ಯವಾಗಿ ಬೇರೆ ಬೇರೆ ರೀತಿಯ ವರ್ಗೀಕರಣ ಮಾಡಲಾಗುತ್ತೆ. ಮುಖ್ಯವಾಗಿ ಕೇಂದ್ರ ಬ್ಯಾಂಕ್ ಅಂತ ಹೇಳೋದು ಬ್ಯಾಂಕುಗಳ ಒಂದು ಪ್ರಮುಖವಾದ ವರ್ಗೀಕರಣ. ಇವತ್ತು ಪ್ರಪಂಚದ ಎಲ್ಲ ದೇಶಗಳು ಕೂಡ ತಮ್ಮದೇ ಆದಂಥ ಕೇಂದ್ರ ಬ್ಯಾಂಕನ್ನು ಹೊಂದಿವೆ. ಇನ್ನೊಂದು ವಾಣಿಜ್ಯ ಬ್ಯಾಂಕುಗಳು ಅಂತ ಹೇಳೋದು ಕೂಡ ಬ್ಯಾಂಕುಗಳ ಒಂದು ವರ್ಗೀಕರಣ. ಬ್ಯಾಂಕುಗಳನ್ನು ನಾವು ವರ್ಗೀಕರಣ ಮಾಡಬೇಕಾದ್ರೆ ವಾಣಿಜ್ಯ ಬ್ಯಾಂಕುಗಳು ಎನ್ನುವಂತಹ ಒಂದು ವರ್ಗೀಕರಣ ಬರುತ್ತೆ. ಅಲ್ಲಿ ವಾಣಿಜ್ಯ ಬ್ಯಾಂಕಿನಲ್ಲಿ ಖಾಸಗಿ ಮತ್ತು ಸರ್ಕಾರಿ ಬ್ಯಾಂಕ್ ಅಂತ ಮತ್ತೆ ಪುನಃ ಎರಡು ವರ್ಗೀಕರಣ ಬರ್ತವೆ. ಅದೇ ರೀತಿಯಲ್ಲಿ ಅನುಸೂಚಿತ ಅಥವಾ ಅನುಸೂಚಿತವಲ್ಲದ ಎನ್ನುವಂಥ ಒಂದು ವರ್ಗೀಕರಣ ಬರುತ್ತೆ. ಒಟ್ಟಿನಲ್ಲಿ ವಾಣಿಜ್ಯ ಬ್ಯಾಂಕು ಅಂತೇಳೋದು ಒಂದು ಪ್ರಮುಖವಾದಂಥ ಬ್ಯಾಂಕಿನ ಪ್ರಕಾರ. ಇನ್ನೊಂದು ಸಹಕಾರಿ ಬ್ಯಾಂಕು. ಇತ್ತೀಚಿನ ವರ್ಷಗಳಲ್ಲಿ ಸಹಕಾರಿ ಬ್ಯಾಂಕ್ ಎನ್ನುವಂಥ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಹೆಚ್ಚು ಪ್ರಚಾರದಲ್ಲಿದೆ. ಅದೇ ರೀತಿಯಲ್ಲಿ ಇಂಡಸ್ಟ್ರಿಯಲ್ ಬ್ಯಾಂಕ್. To supply the capital to the industrial sector, industrial banks are established in different part of the world. At the same time, agriculture bank. Agriculture bank is another important type of banking institution established in different part of the world. ಕೈಗಾರಿಕಾ ಬ್ಯಾಂಕುಗಳು ಅಂತ ಹೇಳಿದರೆ ಕೈಗಾರಿಕೆಗಳಿಗೆ ಬೇಕಾದಂತಹ ಬಂಡವಾಳವನ್ನು ಪೂರೈಕೆ ಮಾಡುವಂಥ ಬ್ಯಾಂಕುಗಳು ಕೈಗಾರಿಕಾ ಬ್ಯಾಂಕುಗಳಾಗಿವೆ. ಅದೇ ರೀತಿಯಲ್ಲಿ ಕೃಷಿಗೆ ಬೇಕಾದಂತಹ ಅಲ್ಪಾವಧಿ, ದೀರ್ಘಾವಧಿ, ಮಧ್ಯಮಾವಧಿ ಸಾಲವನ್ನು ಕೊಡಲಿಕ್ಕೆ ಬೇಕಾಗಿರುವಂಥ ಮತ್ತೊಂದು ಹಣಕಾಸು ಸಂಸ್ಥೆ ನಾವು ಕೃಷಿ ಬ್ಯಾಂಕ್ ಅಂತ ಕರಿತೀವಿ. ಹೀಗೆ ಬ್ಯಾಂಕುಗಳಲ್ಲಿ ಅನೇಕ ಪ್ರಕಾರಗಳು ನಮ್ಮ ಮುಂದೆ ಕಂಡುಬರ್ತವೆ. ಅಥವಾ ಅರ್ಥಶಾಸ್ತ್ರಜ್ಞರು ಅಧ್ಯಯನದ ಅನುಕೂಲಕ್ಕೋಸ್ಕರವಾಗಿ ಬ್ಯಾಂಕುಗಳನ್ನು ಬೇರೆ ಬೇರೆ ಪ್ರಕಾರಗಳಾಗಿ ವರ್ಗೀಕರಣ ಮಾಡ್ತಾರೆ. ಅಂತಹ ಒಂದು ವರ್ಗೀಕರಣದಲ್ಲಿ ಈ ವಾಣಿಜ್ಯ ಬ್ಯಾಂಕುಗಳು ಅಂತೇಳೋದು ಬಹಳ ಮುಖ್ಯವಾಗಿರುತ್ತೆ. ಈ ವಾಣಿಜ್ಯ ಬ್ಯಾಂಕು ಅಂದರೆ ಏನು?
ವಾಣಿಜ್ಯ ಬ್ಯಾಂಕಿನ ವ್ಯಾಖ್ಯೆಗಳನ್ನು ನಾವು ತಿಳ್ಕೊಂಡ್ಬಿಟ್ಟು ಅದು ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಹೇಗೆ ತನ್ನ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಎನ್ನುವಂಥದ್ದು ನಮ್ಮ ಮುಂದಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಈಗ ಮೊದಲಿಗೆ ವಾಣಿಜ್ಯ ಬ್ಯಾಂಕಿನ ಅರ್ಥವನ್ನು ನಾವು ತಿಳ್ಕೋಬೇಕು. ಇನ್ ದಿ ನೆಕ್ಸ್ಟ್ ವಿಡಿಯೋ ಲೆಕ್ಚರ್ ಐ ಆಮ್ ಟ್ರೈ ಟು ಎಕ್ಸ್ಪ್ಲೈನಿಂಗ್ ಅಬೌಟ್ ದಿ ಡೆಫಿನೇಷನ್ ಆಫ್ ದಿ ಕಮರ್ಷಿಯಲ್ ಬ್ಯಾಂಕ್. ಡೆಫಿನೇಷನ್ ಆಫ್ ದಿ ಕಮರ್ಷಿಯಲ್ ಬ್ಯಾಂಕ್. ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಮುಖ್ಯವಾಗಿ ವಾಣಿಜ್ಯ ಬ್ಯಾಂಕು ಅಂದರೆ ಏನು, ವಾಣಿಜ್ಯ ಬ್ಯಾಂಕಿನ ವ್ಯಾಖ್ಯೆಗಳು ಯಾವುದು ಎನ್ನುವುದರ ಬಗ್ಗೆ ನಾನು ನಿಮಗೆ ಹೇಳಿಕೆ ಇದ್ದೇನೆ. ಥ್ಯಾಂಕ್ ಯು.